ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಇವರು ಬೇಕಾದ್ರೆ 25 ದಿನ ಉಪವಾಸ ಕೂತ ನಂತರ ಲಾಠಿ ಚಾರ್ಜ್ ಆಗಿ ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗ್ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ರು. ಅವರು ಒಂದು ಯಾವ ರೀತಿ ಅವ್ರು ಒಳ್ಳೆ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದ್ಬಿಟ್ಟದೆ. ಬಂದು ಅವ್ರು ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಹಾಕ್ತಾರೆ. ಇವು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಹಾಕ್ತಾರೆ ಗೊತ್ತಿಲ್ಲ. ವಿಜಯಪುರ ತಿಕೋಟ ಸೇರಿ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಬಹಳ ಗೊಂದಲ ಆಗಿದೆ. ನೋಡಿ, ಬಹಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರು ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡ್ಲಿ. ಯಾರ್ಯಾರು ಅದಾರ, BJP ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರ್ ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಅದಾರ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡ್ಬೇಕಾ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರು ಅದಾರ ಕಾಂಗ್ರೆಸ್. ಅದು ಏನಾಗ ಅವ್ರ ಬಳಿ ತಾಕತ್ತಿತ್ತಂದ್ರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ ಸಾಮಾನ್ಯ ಯಾರು ಮೆರಿಟ್ ಅದಾರ ಅವ್ರು ಸಿಗ ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊಂತ ರೀತಿ, ಅವ್ರ ಗೃಹ ಮಂತ್ರಿ ಕೆಲಸನೇ ಮಾಡ್ತಾ ಇಲ್ಲ, ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡಕತ್ತಾರ. ನೀವು ಉಪಾಸ್ಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ನಾಳೆ ಅಂದ್ರೆ ಉಪಾಸ್ಕೊಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ 10 ಜನ ಸಾಯಲಿ ಅನ್ನೋಂಥದ್ದು ಭಾವನೆ ಇರುವಂಥವ್ರು ಒಬ್ರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆ ಮಾತುಗಳು ಹೇಳ್ಬೇಕು ಅದು ಹೇಳಿದ್ಬಿಟ್ಟು ಹಿಂಗೆ ಹೇಳ್ಕೋದ್ ಕೂತ್ರೆ ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದ್ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಸರಿ, ನಿನ್ನೆ ಯಶವಂತರೇಗೌಡ ರಾಜೀನಾಮೆ ಕೊಟ್ಟು ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಇವರು ಬೇಕಾದ್ರೆ 25 ದಿನ ಉಪವಾಸ ಕೂತ ನಂತರ ಲಾಠಿ ಚಾರ್ಜ್ ಆಗಿ ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗ್ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ರು. ಅವರು ಒಂದು ಯಾವ ರೀತಿ ಅವ್ರು ಒಳ್ಳೆ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದ್ಬಿಟ್ಟದೆ. ಬಂದು ಅವ್ರು ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಹಾಕ್ತಾರೆ. ಇವು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಹಾಕ್ತಾರೆ ಗೊತ್ತಿಲ್ಲ. ವಿಜಯಪುರ ತಿಕೋಟ ಸೇರಿ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಬಹಳ ಗೊಂದಲ ಆಗಿದೆ. ನೋಡಿ, ಬಹಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರು ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡ್ಲಿ. ಯಾರ್ಯಾರು ಅದಾರ, BJP ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರ್ ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಅದಾರ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡ್ಬೇಕಾ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರು ಅದಾರ ಕಾಂಗ್ರೆಸ್. ಅದು ಏನಾಗ ಅವ್ರ ಬಳಿ ತಾಕತ್ತಿತ್ತಂದ್ರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ ಸಾಮಾನ್ಯ ಯಾರು ಮೆರಿಟ್ ಅದಾರ ಅವ್ರು ಸಿಗ ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊಂತ ರೀತಿ, ಅವ್ರ ಗೃಹ ಮಂತ್ರಿ ಕೆಲಸನೇ ಮಾಡ್ತಾ ಇಲ್ಲ, ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡಕತ್ತಾರ. ನೀವು ಉಪಾಸ್ಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ನಾಳೆ ಅಂದ್ರೆ ಉಪಾಸ್ಕೊಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ 10 ಜನ ಸಾಯಲಿ ಅನ್ನೋಂಥದ್ದು ಭಾವನೆ ಇರುವಂಥವ್ರು ಒಬ್ರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆ ಮಾತುಗಳು ಹೇಳ್ಬೇಕು ಅದು ಹೇಳಿದ್ಬಿಟ್ಟು ಹಿಂಗೆ ಹೇಳ್ಕೋದ್ ಕೂತ್ರೆ ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದ್ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲು